ಸರ್ಕಾರ ಕೊಟ್ಟೈತಿ ಗೈಡ್ಲೈನ್ಸ್ ಅದಾವ, ಬೇಗ ನೋಡ್ಕೊಳ್ರಿ ಒಂದು ಜೋರಾಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಇದರಲ್ಲೇ ಸಾಚಾರ ಕಮಿಷನ್ ಪ್ರಕಾರ ನಾವು ಕೊಟ್ಟಿವಿ, ಅದು ಮತ್ತು ಸೇರಿಸ್ತಾರೆ. ಸಾಚಾರ ಕಮಿಷನ್ ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು, ನಾವು ಕೊಟ್ಟಿವಪ್ಪ ಅದನ್ನು 15% ಹಿಂದುಳಿದವ್ರಿಗೆ ಅಂತಲ್ಲ, ಮುಸ್ಲಿಮರಿಗೆ ಅಂತಲ್ಲ, ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದೀವಿ. ಹಿಂದೆ 4% ನಾವು ಕೊಟ್ಟೆ ಬರೀ ಮುಸಲ್ಮಾನರಿಗೆಲ್ಲ. ಈ ಒಂದು ಏನಪ್ಪ ಕಾಂಟ್ರಾಕ್ಟ್ ಮಾಡುವಲ್ಲ, ಕಾಂಟ್ರಾಕ್ಟ್ದಲ್ಲಿ 4% ನಾವು ಕೊಟ್ಟಿದ್ದು ಒಟ್ಟಾರೆಯಾಗಿ ಎಲ್ಲ ಅಲ್ಪಸಂಖ್ಯಾತರಿಗೆ, ಅದು ಮುಸಲ್ಮಾನರು ಬಂದರು, ಕ್ರಿಶ್ಚಿಯನ್ರು ಬಂದರು, ಜೈನರು ಬಂದರು, ಎಲ್ಲರೂ ಬಂದರು. ಅವ್ರಿಗೆಲ್ಲ ಕೊಟ್ಟಿವಿ ನಾವು. ಏರಿ ಧರ್ಮ ರೀ, ನಾವೇನು ಹೇಳಿದ್ವಿ ಧರ್ಮದಲ್ಲಿದ್ದ ರಾಜ್ಯ ಅಂತೇಳಿ ಅವರು ಚಾಪಿಪೇಟೆ ಹೋದ್ರೆ ರಂಗೋಲ್ಪೇಟೆ ಹೊಲಗಿಚ್ಚಿದ್ದಾರೆ. ಭಾರಿ ಅದ ರೀ ಜುಗಲ್ಬಂದಿ ಇವರಿಬ್ಬರದು. ದೇಶದ ಅಭಿವೃದ್ಧಿ ಬಗ್ಗೆ ಇವ್ರಿಗಿಲ್ಲ. ಎಲ್ಲರೂ ಉದ್ಯೋಗ ಕೊಡ್ಬೇಕಂತಿಲ್ಲ, ಎಲ್ಲರೂ ಬೆಳೆಸ್ಬೇಕು, ಹೋಗ್ಲಾಡಿಸ್ಬೇಕಂತಿಲ್ಲ. ಎರಡು ಪಾರ್ಟಿಗಳಿಗೆ ಹೇಳ್ತಾ ಇದ್ದೀನಿ ಮಾತನ್ನು. ರೈತರಿಗೆ ಬೆಂಬಲ ಬೆಲೆ ಕಾನೂನು ಮಾಡಬೇಕಂತ ಇಬ್ಬರಿಗೂ ಇಲ್ಲ. ಕಬ್ಬು ಕಳಿಸಿ 15 ದಿವಸ ಆಗ ರೈತರು ರೊಕ್ಕ ಮುಟ್ಟಬೇಕಂತಿಲ್ಲ. ಚಿಕ್ಕ ಡ್ಯಾಮ್ಗಳನ್ನ ಮಾಡಿ ಎಲ್ಲ ನೀರಾವರಿ ಮಾಡಬೇಕು, ಪ್ರತಿ ಹಳ್ಳಿಗೂ ನೀರಾವರಿ ಮಾಡಬೇಕು, ಗೋಡಾವನ್ನು ಕೊಡಬೇಕು ಅನ್ನೋದು ಎರಡೂ ಪಾರ್ಟಿಯಲ್ಲಿಲ್ಲ. ಬರೀ ನೀವು ಮುಸಲ್ಮಾನ ತುಷ್ಟೀಕರಣ ಮಾಡ್ತೀರಿ, ನೀವು ಹಿಂದೂ ತುಷ್ಟೀಕರಣ ಮಾಡ್ತೀರಿ. ಅವ್ರಿಗೆ 15% ಕೊಡ್ರಿ, ಎಲ್ಲ ಅವ್ರಿಗೆ ಮನೆಗೆ ಹೋದ್ರಿ. ಜಗ ಎಲ್ಲ ಮಳಿಗೆ ಹೋದ ಅವ್ರದ ನಮ್ಮ BJPಯವರು ಮಾಡ್ತಾಯಿದ್ದಾರೆ. ಇಬ್ಬರು ಮಾಡೋದು ನ್ಯಾಯ ಏನಂತ ಇವರು ಅವ್ರಿಗೆ ಕಾಂಗ್ರೆಸ್ಸಿಗೆ ನಂತರ 80-20 ಮಾಡಿದ್ರಿ, ಕಡೆಗೆ ಹೋಗಿ ಹಿಂದೂಗಳಿಗೆ ಎಷ್ಟು ನೌಕರಿ ಕೊಟ್ಟಿರಿ, ಹಿಂದೂಗಳ ಮತ್ತು ಕೆಳಜಾತಿ ಮಕ್ಕಳಿಗೆ ಎಷ್ಟು ನೌಕರಿ ಕೊಟ್ಟಿದ್ದೀರಿ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಿರಿ ಅಂತ ಇವ್ರು ಕೇಳ್ತಾರೆ. ನೀವೇನು ಮಾಡಿದ್ರಿ ಅಂತ ಅವ್ರು ಕೇಳ್ತಾರೆ.